ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್ ಪವರ್ ಆಫ್ ಟ್ರೂತ್. ನಾನು ಇವತ್ತು ಮತ್ತಿಕೆರೆಯಿಂದ ಕೋಲಾರ್ಗೆ ಹೊರಡ್ತಾ ಇದ್ದೀವಿ. ಏನಂದರೆ ನಮ್ಮ ತಾಯಿ ಮನೆಯಲ್ಲಿ ಮುನೇಶ್ವರ ಸ್ವಾಮಿ ಪೂಜೆ ಇದೆ, ಹಾಗಾಗಿ ಕೋಲಾರ್ಗೆ ಹೊರಟ್ವಿ. ಇದು ಬಂದು ನಮ್ಮ ಕೋಲಾರಲ್ಲಿ ನಮ್ಮ ತಾಯಿ ಮನೆ. ಅದಾದಮೇಲೆ ನಾವು ಒಳಗಡೆ ಹೋಗಿ ಏನಂದರೆ ಕೆಲವೇ ಐಟಮ್ಸ್ ನಾವು ಮಾಡ್ಕೋಬೇಕಾಗಿತ್ತು, ಇನ್ನೆಲ್ಲ ಹೋಟೆಲ್ಗೆ ಒಪ್ಪಿಸ್ಬಿಟ್ಟಿದ್ರು. ಇದು ಬಂದು ನಮ್ಮ ಅಕ್ಕ, ನಮ್ಮ ತಮ್ಮನ ಹೆಂಡತಿ ಎಲ್ಲರೂ ಕೂತ್ಕೊಂಡು ಏನು ಅರೇಂಜ್ ಮಾಡಬೇಕೋ ಎಲ್ಲರೂ ಮಾಡ್ಕೊಂಡ್ವಿ. ಮನೆ ಫುಲ್ ಆಗಿತ್ತು. ಎಲ್ಲ ನಮ್ಮ ಭಾವಂದರು, ಅಕ್ಕಂದರು ಎಲ್ಲರೂ ಸೇರಿದ್ವಿ. ಯಾಕೆಂದರೆ ನಾವು 5 ಜನ ಹೆಣ್ಮಕ್ಳು, 5 ಜನ ಭಾವಂದರು ಎಲ್ಲರೂ ಬಂದಿದ್ವಿ, ಎಲ್ಲರೂ ಸೇರಿದ್ವಿ. ತುಂಬ ಖುಷಿ ಆಗ್ತಾಯಿತ್ತು ಆ ಮೂಮೆಂಟು. ಅದಾದಮೇಲೆ ನಾವು ಬೆಟ್ಟಕ್ಕೆ ಹೋಗೋಕ್ಕೆ ಪ್ರತಿಯೊಬ್ಬರು ಎಲ್ಲ ಅರೇಂಜ್ ಮಾಡಿಕೊಂಡು ಎಲ್ಲನೂ ಪ್ಯಾಕ್ ಮಾಡಿಕೊಂಡು ಬೆಟ್ಟಕ್ಕೆ ಹೊರಟ್ವಿ. ಅಲ್ಲಿ ಬೆಟ್ಟದಲ್ಲಿರುವಂಥ ಮುನೇಶ್ವರ ವಿಶೇಷವಾಗಿದ್ದಾರೆ. ಕೋಲಾರಲ್ಲಿ ಕ್ಲಾಕ್ ಟವರ್ ಹತ್ರ ತೇರಳ್ಳಿ ಬೆಟ್ಟ ಅಂತ, ಆ ತೇರಳ್ಳಿ ಬೆಟ್ಟದಲ್ಲಿ ಮುನೇಶ್ವರ ಸ್ವಾಮಿ ಮೂಡಿರುವಂಥದ್ದು. ಇದು ಬಂದು ನಮ್ಮ ತಾಯಿ ಮನೆಯಲ್ಲಿ ಎಲ್ಲ ಕಾರ್ಯನೂ ಇಲ್ಲೇ ಮಾಡುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ಬಲಿದಾನದ ದೇವರಾಗಿರೋದ್ರಿಂದ ನಾವು ಪ್ರತಿ ವರ್ಷ ಹೋಗಿ ಇಲ್ಲಿ ಒಂದು ಬಲಿದಾನವನ್ನು ಮಾಡ್ತಾರೆ. ಬಲಿ ಕೊಡೋಂಗಿದ್ರೆ ಕೊಡ್ತಾರೆ, ಇಲ್ಲಾಂದರೆ ಅನ್ನನ ಅಮುದವನ್ನು ಮಾಡಿಬಿಟ್ಟು ದೇವರಿಗೆ ನೈವೇದ್ಯವಾಗಿ ಕೊಟ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋದು ನಮ್ಮದು ಪದ್ಧತಿಯಾಗಿದೆ. ಅದಕ್ಕೋಸ್ಕರ ಹೋದ್ವಿ. ಮೇಲೆ ಬೆಟ್ಟದಲ್ಲಿ ಹೋದಾಗ ಈ ಥರ ಇತ್ತು, ತುಂಬ ಬಿಸಿಲಿತ್ತು. ಅದು ನೆರಳು ನೋಡಿ ನಾವು ಅಲ್ಲಿ ಗಾಡಿ ಹಾಕ್ಕೊಂಡು ನಿಂತ್ಕೊಂಡ್ವಿ, ಎಲ್ಲರೂ ಬರಲಿ ಅಂತ. ಅದಾದಮೇಲೆ ಒಳಗಡೆ ಹೋದರೆ ಈ ಥರ ಬೆಟ್ಟದಲ್ಲೇ ಮೂಡಿರುವಂತಹ ದೇವರು ಇದು ಮುನೇಶ್ವರ ಸ್ವಾಮಿ. ಎಲ್ಲರೂ ಬಂದು ಈ ಥರ ಏನಾದರೂ ಬಲಿದಾನವನ್ನು ದೇವ್ರಿಗೆ ಕೊಟ್ಟು ಅರ್ಪಣೆ ಮಾಡಿ ಹೋಗ್ತಾರೆ. ಇದು ನೋಡಿದ್ರೆ ಒಳಗಡೆಯಿಂದ ನಾನು ತೆಗ್ದಿರೋವಂಥದ್ದು ಈ ಒಂದು ಬೆಟ್ಟದಲ್ಲಿ ಮುನೇಶ್ವರನ ಮೂಡಿರುವಂಥದ್ದು. ಅದಾದಮೇಲೆ ಆ ಬೆಟ್ಟದಲ್ಲಿ ಹೇಗೆ ಅಂದರೆ ಸೈಡಲ್ಲಿ ಸಹ ದೇವರು ಮುನೇಶ್ವರ ಸ್ವಾಮಿ ಆವರಿಸ್ಕೊಂಡಿದ್ದಾರೆ. ಆ ಥರ ದೊಡ್ಡ ಒಂದು ಬಂಡೆಯಲ್ಲಿ ಮುನೇಶ್ವರನು ವಾಸವಾಗಿರುವಂಥದ್ದು. ಅದಾದಮೇಲೆ ನನಗೆ ದೇವರು ಮೆಡಿಟೇಷನಲ್ಲಿ ಕಾಣಿಸ್ಕೊಂಡು ಮುನೇಶ್ವರ ಸ್ವಾಮಿ, ನಂತರ ದೇವಿ ಚೌಡೇಶ್ವರಿ ನಾನು ಸಹ ಅಲ್ಲೇ ಇದ್ದೀನಿ, ನೀನು ನನಗೆ ಯಾವತ್ತೂ ಅರಿಶಿನ ಕುಂಕುಮ ಈ ಥರ ಸೀರೆ ಎಲ್ಲ ತೊಗೊಂಡು ಬರಬೇಕು ಅಂತ ಹೇಳಿದ್ಮೇಲೆ ನಮ್ಮ ತಾಯಿನ ನಾನು ಕೇಳಿದೆ, ಹೌದಮ್ಮ ಅಲ್ಲಿ ಚೌಡೇಶ್ವರಿ ಇದ್ದಾರಾ ಅಂತ. ನಮ್ಮ ತಾಯಿನೂ ನನಗೇನು ಗೊತ್ತಿಲ್ಲಮ್ಮ ಅಲ್ಲಿ ಅಂತಂದಾಗ ಇಲ್ಲಿ ಹೋಗಿ ನೋಡಿದಾಗ ದೇವಿ ಇಲ್ಲಿ ಈ ಬಂಡೆಯಲ್ಲಿ ಆ ಅಮ್ಮ ಮೂಡಿರುವಂಥದ್ದು. ಇದು ಖುಷಿ ಆಯಿತು. ಏನಂದರೆ ಅಮ್ಮ ನಾನು ಕೂತಿದ್ದ ಜಾಗದಲ್ಲೇ ಈ ಥರ ಹೇಳಿದ್ಲಲ್ಲ. ನಂತರ ಇಲ್ಲಿ ಒಂದು ನಾಗ ಸಹ ನನಗೆ ಧ್ಯಾನದಲ್ಲಿ ಕಾಣಿಸ್ಕೊಂಡಿತ್ತು. ಅದನ್ನು ನಮ್ಮ ಅಕ್ಕಗೆ ಅವಾಗ ತಾನೇ ನಾನು ಹೇಳಿದೆ, ಇಲ್ಲೊಂದು ನಾಗನೂ ಇದ್ದಾನೆ ಅಂತ. ಅಲ್ಲಿ ನೋಡಿದ್ರೆ ಪಕ್ಕದಲ್ಲೇ ಆ ಬಂಡೆಗೆ ಈ ಥರ ನಾಗ ಹುತ್ತವಾಗಿ ಇತ್ತು. ಇದೆಲ್ಲ ಎಷ್ಟು ಸ್ಪೆಷಲ್ ನಾಗಗಳು ಅಂದರೆ ಅದು ಅನುಭವಕ್ಕೆ ಬಂದಾಗ ಮಾತ್ರ ಗೊತ್ತಾಗೋದು. ನಂತರ ನಾವೇನು ಮಾಡಿದ್ರಿ, ಎಲ್ಲರೂ ಅಲ್ಲೇ ಎಲ್ಲ ಮ್ಯಾಟೆಲ್ಲ ತೊಗೊಂಡು ಹೋಗಿದ್ವಿ. ಅಡುಗೆಗಳು, ಊಟಗಳು ಅಲ್ಲೇ ಎಲ್ಲರೂ ತಿಂದ್ವಿ. ಎಲ್ಲರೂ ಕೂತ್ಕೊಂಡು ಅಂತ್ಯಾಕ್ಷರಿ ಸಹ ಆಡ್ತಾಯಿದ್ವಿ. ಆಡಿದಾಗ ಗೆದ್ದಿದ್ದು ಮಾತ್ರ ನಾನೇ. ನಂತರ ನಮ್ಮ ಅಕ್ಕಂದರು ಎಲ್ಲರೂ ಏನು ವೆರೈಟಿ ಮಾಡಿದರು ಅಂದರೆ ಅಡುಗೆ, ನಾನ್ ವೆಜ್ಜು ತಿನ್ನೋರಿಗೆ ನಾನ್ ವೆಜ್ಜು, ವೆಜ್ ತಿನ್ನೋರಿಗೆ ವೆಜ್ಜು, ಆ ಥರ ಅಡುಗೆಗಳು ಮಾಡಿಸಿದ್ರು. ಎಲ್ಲರೂ ತುಂಬ ಖುಷಿಯಾಗಿ ಫುಲ್ ಫ್ಯಾಮ್ಲಿ ಮತ್ತು ಮಕ್ಕಳು ಎಲ್ಲರೂ ಸೇರಿ ತಿನ್ನೋ ಆ ಖುಷಿ ಇದೆಯಲ್ಲ ನೇಚರಲ್ಲಿ, ಅದೆಲ್ಲ ಸಖತ್ತು ಎಂಜಾಯ್ ಮಾಡಿದ್ವಿ ನಾವು. ಒಂದು ರೀಲ್ಸ್ ಮಾಡಿಕೊಂಡು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ. ನಂತರ ನನ್ನ ತಮ್ಮದು ಏಪ್ರಿಲ್ 14th ಬರ್ತ್ಡೇ ಇರೋದ್ರಿಂದ ಅದನ್ನು ಸಹ ಸೆಲೆಬ್ರೇಟ್ ಮಾಡಿ ನೈಟ್ ನಾವು ಮನೆಗೆ ಬರೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಇದಾಗಿತ್ತು ಇವತ್ತಿನ ಮಾಹಿತಿ. ಎಲ್ಲರಿಗೂ ಧನ್ಯವಾದ.